ವೇದ ಇದು ಶಿವರಾಜ್ ಕುಮಾರ್, ಗಾನವಿ ಲಕ್ಷ್ಮಣ್, ಅದಿತಿ ಸಾಗರ್ ಮುಂತಾದವರು ಆಕ್ಟ್ ಮಾಡಿ ಹರ್ಷ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ ಇದೊಂದು ಅಪ್ಪ ಮಗಳ ರಿವೆಂಜ್ ಡ್ರಾಮಾ. ಸೊ ಅದಕ್ಕೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಕೂಡ ಇದೆ. ಅಂಡ್ ಅಲ್ಲಿ ಏನೇನಾಗಿತ್ತು, ಆ ದ್ವೇಷಕ್ಕೆ ಕಾರಣ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಅದೇನ್ ಹೊಸ ವಿಷಯ ಆಗಿರ್ಲಿಲ್ಲ, ಬಟ್ ಅದನ್ನ ಕನ್ವೆ ಮಾಡಿದಂತ ರೀತಿ ಇದೆಯಲ್ಲ ತುಂಬಾ ಇಷ್ಟ ಆಯ್ತು. ಸಿನಿಮಾದ ಮೊದಲ ಪಾಸಿಟಿವ್ ಅಂದ್ರೆ ಇದರ ಮೇಕಿಂಗ್. ಇವನ್ ಮೂವಿನ ನೋಡದೇ ಇದ್ದಿದ್ರು ಈ ವಿಚಾರನ ಡೌಟ್ ಇಲ್ಲದೆ ಹೇಳ್ಬೋದು. ಬಿಕಾಸ್ ಅಷ್ಟೊಂದು ನಂಬಿಕೆನ ಹರ್ಷ ಅವರು ಉಳಿಸ್ಕೊಂಡಿದ್ದಾರೆ. ಅವ್ರ ಡೈರೆಕ್ಷನ್, ಸ್ಟೋರಿ ಟೆಲ್ಲಿಂಗ್ ಇವೆಲ್ಲ ಒಂದು ಕಡೆ ಆದ್ರೆ ಮೇಕಿಂಗ್ ಮಾತ್ರ ಇನ್ನೊಂದು ರೇಂಜ್ ಅಲ್ಲೇ ಇದೆ. ಆ ಊರು, ಜನ, ಪ್ರಾಪರ್ಟೀಸ್, ಸೆಟ್ಸ್, ಕಾಸ್ಟ್ಯೂಮ್ಸ್, ಇವನ್ ಅವರ ಹೇರ್ ಸ್ಟೈಲ್ ಇಂದ ಹಿಡಿದು ಹಣೆ ಬೊಟ್ಟಿಡೋವರೆಗೂ ತುಂಬಾನೇ ಎಚ್ಚರಿಕೆಯಿಂದ ಡಿಸೈನ್ ಮಾಡಿದ್ದಾರೆ. ಎಸ್ಪೆಷಲಿ ಆ 1960 ಅನ್ನೋ ಟೈಮ್ ಲೈನ್ ನ ತಲೆಯಲ್ಲಿಟ್ಕೊಂಡು ಸುಮಾರಷ್ಟು ಸೀಕ್ವೆನ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಇಲ್ಲಿರೋ ದೃಶ್ಯಗಳನ್ನ ಗಮನಿಸಿದ್ರೆ ಅದು ನಿಮಗೆ ಭಜರಂಗಿ 2 ಫೀಲ್ ನ ಕೊಡುತ್ತೆ. ಹಾಗೆ ಈ ಫೀಲ್ ನ ಹೆಚ್ಚಾಗೋ ರೀತಿ ಮಾಡಿದ್ದು ಇದರ ಸಿನಿಮಾಟೋಗ್ರಫಿ ಅಂಡ್ ಕಲರ್ ಗ್ರೇಡಿಂಗ್. ನೋಡೋದಕ್ಕೆ ವಿಜುವಲಿ ಎಂಟೈರ್ ಮೂವಿ ರಿಚ್ ಆಗಿ ಕಾಣುತ್ತೆ. ಅದು ಜನಗಳ ನಾರ್ಮಲ್ ಲೈಫೇ ಇರ್ಲಿ ಅಥವಾ ಫೈಟ್ಸ್. ಪ್ರೊಡಕ್ಷನ್ ವ್ಯಾಲ್ಯೂ ಕಡಿಮೆ ಆಯ್ತು ಅನ್ಸೋ ಯಾವ ಸೀನ್ ಕೂಡ ಇಲ್ಲಿಲ್ಲ. ನಂಬರ್ 2, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂಡ್ ಪರ್ಫಾರ್ಮೆನ್ಸಸ್. ಈ ಎರಡನ್ನ ನಾನ್ ಹೇಗೆ ಕಂಬೈನ್ ಮಾಡಿದ್ದೀನೋ ಅದೇ ತರ ಇಡೀ ಸಿನಿಮಾ ಎಲಿವೇಟ್ ಆಗಿರೋದು ಸಹ ಇವೆರಡರ ಕಾಂಬಿನೇಷನ್ ಇಂದ. ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಏನ್ ಹೇಳೋದ್ ಬೇಕಾಗಿಲ್ಲ. ಇನ್ನ 40-50 ವರ್ಷ ಹೋದ್ರೂ ಇಂಡಸ್ಟ್ರಿಗೆ ಇವರೇ ಹೀರೋ ಮಟೀರಿಯಲ್. ವೇದ ಕ್ಷಮಿಸೋದು ಇಲ್ಲ, ಹೆದರೋದು ಇಲ್ಲ ಅಂತ ಟೀಸರ್ ನಲ್ಲೇ ಕೇಳಿರ್ತೀರಾ. ಸೊ ಆ ಫೇಸ್ ನಲ್ಲಿ ಕಣ್ಣಲ್ಲಿದ್ದ ಕಿಚ್ಚು, ಅಲ್ಲಿ ಬಂದಿರೋ ಎಕ್ಸ್ಪ್ರೆಷನ್ಸ್, ಸ್ಕ್ರೀನ್ ಪ್ರೆಸೆನ್ಸ್, ಏನೋ ಮಾಡ್ಬೇಕು ಅನ್ನೋ ಇಂಟೆಂಟ್ ಸಿನಿಮಾಗೆ ಒಂದೊಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ. ಹಾಡುಗಳಂತೂ ತುಂಬಾನೇ ಚೆನ್ನಾಗಿದ್ವು. ಪರ್ಟಿಕ್ಯುಲರ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಬರೋ ಗಿಲ್ಲಕು ಶಿವ ಸಾಂಗ್ ಪಿಕ್ಚರೈಸೇಷನ್ ಹಾಗೆ ಪುಷ್ಪ ಹಾಡಿನ ಎಸೆನ್ಸ್ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ನೆಗೆಟಿವ್ಸ್ ಅಂತ ಬಂದ್ರೆ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ನಿಮಗಿಲ್ಲಿ ಏನಾಗ್ತಿದೆ, ಈ ಕಥೆ ಎಲ್ಲಿಗೆ ಹೋಗ್ತಿದೆ ಅನ್ನೋ ಐಡಿಯಾ ಸಿಗೋದೇ ಇಲ್ಲ. ಅಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಸೀನ್ಗಳು ಬಂದ್ ಹೋಗ್ತಿರತ್ತೆ, ನೀವುಗಳು ಅದನ್ನ ನೋಡ್ತಾನೆ ಇರ್ತೀರಾ, ಬಟ್ ಬೋರ್ ಮಾತ್ರ ಆಗೋದಿಲ್ಲ. ಇವನ್ ಆ ಮಧ್ಯೆ ಕುರಿ ಪ್ರತಾಪ್ ಅವರ ಕಾಮಿಡಿ ಸಖತ್ತಾಗಿ ಕೆಲಸ ಮಾಡಿದೆ. ಫಸ್ಟ್ ಹಾಫ್ ನಲ್ಲಿ ತೋರಿಸೋ ಫೈಟ್ಸ್, ಸ್ಪೆಸಿಫಿಕಲಿ ಇನ್ಸ್ಪೆಕ್ಟರ್ ರಮ ಹೊಡೆಯೋದು ನ್ಯಾಚುರಲ್ ಆಗಿ ಕಾಣಿಸೋದೇ ಇಲ್ಲ. ಅಂಡ್ ಪರ್ಫಾರ್ಮೆನ್ಸ್ ನಲ್ಲೂ ಕೆಲವೊಂದು ಕಡೆ ಓವರ್ ಆಯ್ತು ಅನ್ನೋ ಫೀಲ್ ಬರುತ್ತೆ. ಇವುಗಳನ್ನ ಹೊರತುಪಡಿಸಿದ್ರೆ ಸ್ಟೋರಿ ರಿಲೇಟೆಡ್ ಲೂಪ್ ಹೋಲ್ಸ್ ಖಂಡಿತ ಇದೆ, ಬಟ್ ಅದನ್ನ ಹೇಳಿ ಸ್ಪಾಯಿಲ್ ಮಾಡೋಕೆ ನನಗಂತೂ ಇಷ್ಟ ಇಲ್ಲ. ಸೊ ಟೋಟಲ್ ಆಗಿ ಔಟ್ ಅಂಡ್ ಔಟ್ ರಿವೆಂಜ್ ಡ್ರಾಮಾ ಜೊತೆಗೆ ಬ್ಲಡ್ ಶೆಡ್ ನೋಡ್ಬೇಕು, ಒಂದೊಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ನೀವು ಈ ಸಿನಿಮಾನ ಆರಾಮಾಗಿ ನೋಡಬಹುದು. ಅದು ಕೂಡ ಹೇಳಿರೋ ನೆಗೆಟಿವ್ಸ್ ನಿಮಗೆ ಮ್ಯಾಟರ್ ಆಗಲ್ಲ ಅಂದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬಟ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ಸಿನಿಮಾನ ಆಲ್ರೆಡಿ ನೋಡಾಗಿರೋರು ಕೆಳಗಡೆ ನಿಮ್ದೊಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ರಪ್ಪ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಸಹ ತಿಳಿಸ್ಬಿಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.